ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ನಿಮ್ಮೆಲ್ಲರಿಗೂ. ನೀವು ನೋಡ್ತಾ ಇದ್ದೀರಾ ಡ್ರೈವ್ ಇನ್ ಕಿಚನ್. ವೀಕ್ಷಕರೇ, ಡ್ರೈವ್ ಇನ್ ಕಿಚನ್ಗೆ ಆತ್ಮೀಯ ಪ್ರೀತಿಯ ಸ್ವಾಗತ. ಮೊದಲದಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ರು ತಮ್ಮೆಲ್ಲರಿಗೂ ವೀಕ್ಷಕರೇ ಡ್ರೈವ್ ಇನ್ ಕಿಚನಿಂದ ಹಾಗೂ ನಮ್ಮ ಕಡೆಯಿಂದ ನಿಮಗೆ ಧನ್ಯವಾದ. ಬನ್ನಿ ವೀಕ್ಷಕರೇ, ಆಗಿದ್ದರೆ ಇವತ್ತಿನ ಸ್ಪೆಷಲ್ ರೆಸಿಪಿ ಡ್ರೈವ್ ಇನ್ ಕಿಚನಲ್ಲಿ ಏನು ಅಂತ ನೋಡ್ಕೊಂಡು ಬರೋಣ. ಇವತ್ತೊಂದು ಒಳ್ಳೆಯ ಸ್ವೀಟ್ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬಂದಿದ್ದೀವಿ. ಬನ್ನಿ ಆಗಿದ್ದರೆ ಆ ಸ್ವೀಟ್ ಏನು, ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ವೀಕ್ಷಕರೇ, ನಮ್ಮ ಮನೆಯಲ್ಲಿರುವ ಸ್ವಲ್ಪ ಪದಾರ್ಥಗಳೊಂದಿಗೆ ಇದನ್ನು ಈಸಿಯಾಗಿ ಮಾಡ್ಕೋಬೋದು. ಒಂದು 4 ಕ್ಯಾರೆಟ್ ಇದ್ದರೆ ಸಾಕಾಗುತ್ತೆ. ನೋಡಿ, ಕ್ಯಾರೆಟಲ್ಲಿ ವಿಟಮಿನ್ ಎ ಇದೆ ವೀಕ್ಷಕರೇ. ಹಾಗಾಗಿ ಮಕ್ಕಳಿಗೆ ಮತ್ತು ವಯಸ್ಕರವ್ರಿಗೆ ಎಲ್ಲರಿಗೂ ಇದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ನೀವು ಕೂಡ ಒಂದ್ಸರಿ ಈ ಥರ ಮಾಡಿಕೊಂಡು ಟೇಸ್ಟ್ ಮಾಡಿ. ಈ ರೆಸಿಪಿ ವೀಕ್ಷಕರೇ ಕ್ಯಾರೆಟ್ ಹಲ್ವಾ ನಿಮಗೆ ಗೊತ್ತಿದ್ದಿದ್ದೆ. ಯಾರು ಮಾಡ್ಕೊಂಡಿಲ್ಲೋ ಒಂದ್ಸರಿ ಈ ಥರ ಮಾಡಿಕೊಂಡು ಟೇಸ್ಟ್ ಮಾಡಿ. ವೀಕ್ಷಕರೇ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇನ್ನೂ ನೀವೇನಾದರೂ ಡ್ರೈವ್ ಇನ್ ಕಿಚನನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನೋಡಿ ವೀಕ್ಷಕರೇ, ನಾನು ಮೊದಲೇದಾಗಿ ಡ್ರೈ ಫ್ರೂಟ್ಸಲ್ಲಿ ಬಾದಾಮು ಒಂದು 6ರಿಂದ 7 ಬಾದಾಮನ್ನು ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದಾನೆ. ಹಾಗೆ ಗೋಡಂಬಿ ಕೂಡ, ಒಣ ದ್ರಾಕ್ಷಿ ಸ್ವಲ್ಪ ತೊಗೊಂಡಿದ್ದಾನೆ. ಇಷ್ಟಾದರೆ ಸಾಕಾಗುತ್ತೆ. ಹಾಗೆ ವೀಕ್ಷಕರ ರುಚಿಗೆ ಮತ್ತು ಸ್ವಲ್ಪ ಘಮಕ್ಕೆ ಒಂದು 2 ಏಲಕ್ಕಿನ ಪೌಡ್ರನ್ನ ತೊಗೊಂಡಿದ್ದಾನೆ. ಹಾಗೆ 1 ಬೌಲ್ ಆಗೋಷ್ಟು ಶುಗರು, ಸಕ್ಕರೆನ ತೊಗೊಂಡಿದ್ದಾನೆ. ಇಷ್ಟಾದರೆ ಸಾಕಾಗುತ್ತೆ. ಹಾಗೆ ವೀಕ್ಷಕರೇ, ಇದರ ಜೊತೆಗೆ ಸ್ವಲ್ಪ ಹಾಲು, ಒಂದು 1/4 ಲೀಟ್ರ್ ಹಾಲನ್ನು ನೀವು ಮೊದಲೇ ಚೆನ್ನಾಗಿ ಸ್ವಲ್ಪ ಬೇಯಿಸ್ಕೊಂಡು ಅಥವಾ ಕುದಿಸ್ಕೊಂಡು ಈ ಥರ ಬೌಲಿಗೆ ಎತ್ತಿಟ್ಕೊಳ್ಳಿ. ಒಂದು 3ರಿಂದ 4 ಕ್ಯಾರೆಟನ್ನು ಚೆನ್ನಾಗಿ ತೊಳೆದು ಮೇಲುಗಡೆ ಇರುವ ಸಿಪ್ಪೆ ಎಲ್ಲ ತೆಗೆದು ಈ ಥರ ತುರಿದು ಇಟ್ಕೋಬೇಕು. ಈ ಥರ ತುರಿದ್ರೆ ಮಾತ್ರ ಚೆನ್ನಾಗಿ ಬರೋಕ್ಕೆ ಸಾಧ್ಯ ವೀಕ್ಷಕರೇ. ಕೆಲವರು ಕುದಿಸು ಮಾಡ್ತಾರೆ, ಅದಕ್ಕಿಂತ ಈ ಥರ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಬನ್ನಿ ಆಗಿದ್ದರೆ ಈಗ ಇದಕ್ಕೆ ಒಗ್ಗರಣೆ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನೋಡಿ ವೀಕ್ಷಕರೇ, ಒಂದು ಪ್ಯಾನ್ಗೆ ಸರಿಯಾಗಿ ಒಂದು 2 ಚಮಚ ಆಗೋಷ್ಟು ತುಪ್ಪನ ಹಾಕ್ಕೊಳ್ಳಿ. ತುಪ್ಪ ಚೆನ್ನಾಗಿ ಕಾದಾದಮೇಲೆ ಡ್ರೈ ಫ್ರೂಟ್ಸು, ಬಾದಾಮಿ ಹಾಗೆ ಗೋಡಂಬಿನ ತೊಗೊಂಡಿದ್ವಿ ಮೊದಲು, ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಬಾದಾಮಿ ಮತ್ತು ಗೋಡಂಬಿ ವೀಕ್ಷಕರೇ ಸ್ವಲ್ಪ ತುಪ್ಪದಲ್ಲಿ ಚೆನ್ನಾಗಿ ಕೆಂಪು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ದ್ರಾಕ್ಷಿನ ಆಮೇಲೆ ಹಾಕ್ಕೊಳ್ಳೋಣ. ಒಣ ದ್ರಾಕ್ಷಿ ಹಾಕಿಬಿಟ್ರೆ ಬೇಗನೆ ಇದರಲ್ಲಿ ಅದು ಏನಾಗುತ್ತೆ, ಫ್ರೈ ಆಗಿ ಕಪ್ಪಗೆ ಬಂದುಬಿಡುತ್ತೆ ವೀಕ್ಷಕರೇ. ನೋಡಿ, ಈಗ 90% ಚೆನ್ನಾಗಿದ್ದು ಫ್ರೈ ಆದಮೇಲೆ ಈ ಥರ ಹಾಕ್ಕೊಳ್ಳಿ. ಅದು ಕೂಡ ಒಂದು 2-3 ಸೆಕೆಂಡ್ ಸುಮ್ಮನೆ ತುಪ್ಪದಲ್ಲಿ ಈ ಥರ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ. ನೋಡಿ ವೀಕ್ಷಕರೇ, ಈಗ ಫೈನಲ್ಲಾಗಿ ಇದನ್ನು ಫ್ರೈ ಮಾಡಿದ್ದು ಇಷ್ಟಾದರೆ ಸಾಕು. ಹಾಗೆ ಇದರ ಜೊತೆಗೆ ವೀಕ್ಷಕರೇ, ಈ ತುರಿದಿಟ್ಟಿರುವ ಕ್ಯಾರೆಟ್ 3ರಿಂದ 4 ಕ್ಯಾರೆಟನ್ನು ಚೆನ್ನಾಗಿ ತೊಳೆದು ಸಿಪ್ಪೆಯನ್ನು ತೆಗೆದು ಈ ಥರ ತುರಿದಿಟ್ಕೊಂಡಿರಬೇಕು. ಈ ತುರಿದಿರುವ ಕ್ಯಾರೆಟನ್ನು ವೀಕ್ಷಕರೇ ನಾನೀಗ ಈ ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಒಂದು 2ರಿಂದ 3 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಯಾಕಂದರೆ ಈ ತುಪ್ಪದಲ್ಲೂ ಇದು ಕೂಡ ಚೆನ್ನಾಗಿ ಫ್ರೈ ಆದರೆ ಒಳ್ಳೆ ಟೇಸ್ಟ್ ಬರುತ್ತೆ. ನೋಡಿ ವೀಕ್ಷಕರೇ, ಹೊಸದಾಗಿ ಅಡುಗೆ ಕಲಿಯೋರು ಏನಾದರೂ ಇದ್ದರೆ ಒಂದು ಸಾರಿ ಈ ಥರ ಮಾಡಿಕೊಂಡು ನೀವು ಕೂಡ ಟೇಸ್ಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ ಖಂಡಿತವಾಗ್ಲೂ ವೀಕ್ಷಕರೇ. ಒಳ್ಳೆ ಸ್ವೀಟ್ ರೆಸಿಪಿ. ನೀವೇನಾದರೂ ಫಂಕ್ಷನ್ನು ಅಥವಾ ಇನ್ನೇನಾದರೂ ಕಾರ್ಯ ಕಟ್ನ ಅಥವಾ ಮನೇಲಿ ಏನಾದ್ರು ಸ್ವೀಟ್ ತಿನ್ಬೇಕನ್ಸಿದ್ರೆ ಖಂಡಿತ ಈ ಥರ ಒಂದು ಸಾರಿ ಮಾಡ್ಕೊಂಡು ಟೇಸ್ಟ್ ಮಾಡಿ. ನೋಡಿ ವೀಕ್ಷಕರೇ, ಈಗ ಹಾಲನ್ನು ಹಾಕ್ತಾಯಿದ್ದೇನೆ. ನಾನು ಮೊದಲೇ ಒಂದು 1/4 ಲೀಟ್ರ್ ಹಾಲನ್ನು ತೊಗೊಂಡಿದ್ದೆ. ಚೆನ್ನಾಗಿ ಕುದಿಸ್ಕೊಂಡಿದ್ದೇನೆ ವೀಕ್ಷಕರೇ ಹಾಲು ಕೂಡ. ನೋಡಿ, ಈಗ ಹಾಲನ್ನು ಹಾಕಿ ಚೆನ್ನಾಗಿ ಈ ಥರ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ವೀಕ್ಷಕರೇ, ಇದು ಹಾಲು ಏನಂದರೆ ಕುದಿಸಿ ಚೆನ್ನಾಗಿ ಹಾಲು ಖಾಲಿಯಾಗೋವರೆಗೂ ಇದನ್ನು ಕುದಿಸಲೇಬೇಕು. ಅಂದಾಗಲೇ ಒಳ್ಳೆಯ ರುಚಿ, ಒಳ್ಳೆಯ ಟೇಸ್ಟ್ ಬರೋಕ್ಕೆ ಸಾಧ್ಯ. ನೋಡಿ ವೀಕ್ಷಕರೇ, ಈಗ ಸ್ವಲ್ಪ ಘಮಕ್ಕೆ ನಾವು ಏಲಕ್ಕಿನ ತೊಗೊಂಡಿದ್ವಿ. ಆ ಏಲಕ್ಕಿನ ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ವೀಕ್ಷಕರೇ, ಇದಕ್ಕೆ ಶುಗರು ನಾನೊಂದು ಬೌಲ್ ತೊಗೊಂಡಿದ್ದೆ. ನಿಮಗಿನ್ನೂ ಜಾಸ್ತಿ ಶುಗರು ತಿನ್ನೋಕ್ಕೆ ಇಷ್ಟಪಟ್ಟವ್ರು ಆದರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ನೋಡಿ, ಇಷ್ಟಾದರೆ ಸಾಕಾಗುತ್ತೆ. ಒಳ್ಳೆ ಮೆಜರ್ಮೆಂಟಿಗೆ ತಕ್ಕಂತೆ ಮಾಡ್ಕೊಳ್ಳಿ. ಒಳ್ಳೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ವೀಕ್ಷಕರೇ. ನೋಡಿ, ಈಗ ಈ ಥರ ಫೈನಲ್ಲಾಗಿ ವೀಕ್ಷಕರೇ ನಾವು ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಹೇಗಾಗಿರ್ಬೇಕಂದ್ರೆ ಎಲ್ಲ ಈ ಥರ ಡ್ರೈ ಆಗಿ ಆ ಸಕ್ಕರೆ ಜೊತೆನೇ ಇದು ಹೊಂದ್ಕೊಂಡಂಗೆ ಆಗಿರಬೇಕು ವೀಕ್ಷಕರೇ. ನೋಡಿ, ಏಕೆಂದರೆ ಸಕ್ಕರೆ ಕೂಡ ಸ್ವಲ್ಪ ನೀರಿನ ಪ್ರಮಾಣ ಹೊಂದಿರೋದ್ರಿಂದ ಸ್ವಲ್ಪ ಇದು ಕೂಡ ವೀಕ್ಷಕರೇ ನೋಡಿ ಈ ಥರ ನೀರು ಥರ ಹಾಗೆ ಆಗುತ್ತೆ ವೀಕ್ಷಕರೇ. ನೋಡಿದ್ರಲ್ಲ, ಖಂಡಿತವಾಗ್ಲೂ ಇದೇ ಥರನೇ ನೀವು ಕೂಡ ಒಂದು ಸರಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈಗ ನಾವು ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡಿಕೊಂಡು ಟೇಸ್ಟ್ ಮಾಡೋಣ. ಬನ್ನಿ ವೀಕ್ಷಕರೇ, ಹೇಗಿತ್ತು ಅಂತ ನೋಡ್ಕೊಳ್ಳೋಣ. ನೋಡಿ ವೀಕ್ಷಕರೇ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋದಕ್ಕೆ. ಅದರಲ್ಲಿ ಆ ಡ್ರೈ ಫ್ರೂಟ್ಸು ಖಂಡಿತವಾಗಲೂ ಮಿಸ್ ಮಾಡ್ಕೋಬೇಡಿ. ನೀವು ಕೂಡ ಒಂದು ಸರಿ ಈ ಥರ ಮಾಡಿಕೊಂಡು ಟೇಸ್ಟ್ ಮಾಡಿ ವೀಕ್ಷಕರೇ. ಇನ್ನೂ ಹೆಚ್ಚಿನ ರೆಸಿಪಿಗಳನ್ನು ಡ್ರೈವ್ ಇನ್ ಕಿಚನಲ್ಲಿ ನಿಮಗೋಸ್ಕರ ಅಪ್ಲೋಡ್ ಮಾಡ್ತೇವೆ. ಅದಕ್ಕೆ ನಿಮ್ಮ ಸಹಕಾರ ನಮಗೆ ತುಂಬಾ ಮುಖ್ಯ ವೀಕ್ಷಕರೇ. ಇನ್ನೂ ನೀವೇನಾದರೂ ಡ್ರೈವ್ ಇನ್ ಕಿಚನನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ
ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಈ ಥರ ಮಾಡೋದ್ರಿಂದ ಮುಂದೆ ಅಪ್ಲೋಡ್ ಆಗೋ ವಿಡಿಯೋ ಮೊದಲೇ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ವೀಕ್ಷಕರೇ, ಈ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದ.